ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವುದು ಆಫ್ರಿಕಾ ಖಂಡದ ಒಂದು ಅದ್ಭುತ ದೇಶ. ಇದು ವೈಲ್ಡ್ ಲೈಫ್ ಸಫಾರಿ ಅಂದ ಕೂಡಲೇ ಮೊದಲು ನೆನಪಿಗೆ ಬರಬೇಕಾದ ದೇಶ, ಅದುವೇ ಕೀನ್ಯಾ. ಬನ್ನಿ ಸ್ನೇಹಿತರೆ, ಇಂದು ನಾವು ಕೀನ್ಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಮಾನವ ಕುಲದ ಹುಟ್ಟೂರು. ಮನುಷ್ಯನ ಹುಟ್ಟು ಎಲ್ಲಿಂದ ಶುರುವಾಯಿತು ಎಂದು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದ್ದು ಕೀನ್ಯಾದಲ್ಲಿಯೇ. ಇಲ್ಲಿ ಸಿಕ್ಕಿರೋ ಪಳುವಳಿಕೆಗಳ ಪ್ರಕಾರ ಸುಮಾರು 3.2 ಮಿಲಿಯನ್ ವರ್ಷಗಳ ಹಿಂದೆಯೇ ಇಲ್ಲಿ ಮಾನವನ ಸಂಚಾರವಿತ್ತು. ವಿಶ್ವ ಪ್ರಸಿದ್ಧ ಟುಕಾರ್ನಾ ಬಾಯ್ ಎಂಬ ಪಳುವಳಿಕೆ ಕೂಡ ಇಲ್ಲಿಯೇ ಸಿಕ್ಕಿದ್ದು. ಈ ಪಳುವಳಿಕೆ ನಮ್ಮ ಮಾನವ ಕುಲದ ಇತಿಹಾಸವನ್ನೇ ಬದಲಾಯಿಸಿಬಿಟ್ಟಿತು. ಅಂದರೆ ನೀವು ಕೀನ್ಯಾದ ನೆಲದ ಮೇಲೆ ನಿಂತಾಗ ನಮ್ಮದೇ ಪೂರ್ವಜರ ನೆಲದ ಮೇಲೆ ನಿಂತ ಹಾಗೆ ಅನುಭವವನ್ನು ಪಡೆಯಬಹುದು. ಫ್ಯಾಕ್ಟ್ ನಂಬರ್ 2, ರಾಜಧಾನಿಯಲ್ಲೇ ವೈಲ್ಡ್ ಲೈಫ್ ಸಫಾರಿ. ಇದೊಂದು ನಿಜಕ್ಕೂ ಅಚ್ಚರಿಯ ಸಂಗತಿ. ಕೀನ್ಯಾದ ರಾಜಧಾನಿ ನೈರೋಬಿ. ಇದು ದೊಡ್ಡ ನಗರಗಳ ಸಾಲಲ್ಲಿ ಬರುತ್ತದೆ. ಇಲ್ಲಿ ಸ್ಕೈ ಸ್ಕ್ರ್ಯಾಪರ್ಗಳಿವೆ, ಟ್ರಾಫಿಕ್ ಜಾಮ್ ಕೂಡ ಇದೆ. ಆದರೆ ಇದೇ ನಗರದ ಹೊರವಲಯದಲ್ಲಿಯೇ ನೈರೋಬಿ ರಾಷ್ಟ್ರೀಯ ಉದ್ಯಾನವನ ಇದೆ. ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗದ ಅದ್ಭುತ ಇಲ್ಲಿದೆ. ಇಲ್ಲಿ ಸಿಂಹ, ಚಿರತೆ, ಜಿರಾಫೆ ಮುಂತಾದ ವನ್ಯಜೀವಿಗಳು ಸ್ವಚ್ಛಂದವಾಗಿ ಓಡಾಡುತ್ತವೆ. ಇದರ ಹಿನ್ನೆಲೆಯಲ್ಲಿ ನಗರದ ಗಗನಚುಂಬಿ ಕಟ್ಟಡಗಳು ಸಹ ಕಾಣುತ್ತವೆ. ಮುಂದೆ ಪ್ರಾಣಿಗಳು ಮೇಯುತ್ತಿರುವುದು, ಅದರ ಹಿಂದೆ ಗಗನಚುಂಬಿ ಕಟ್ಟಡಗಳು ಕಾಣುತ್ತಿರುವುದು, ಇದು ನಿಜಕ್ಕೂ ಅದ್ಭುತವಾದ ದೃಶ್ಯವೇ ಸರಿ. ಫ್ಯಾಕ್ಟ್ ನಂಬರ್ 3, ಮಹಿಳೆಯರ ಹಳ್ಳಿ. ಕೀನ್ಯಾದಲ್ಲಿ ಒಂದು ಗ್ರಾಮವಿದೆ, ಅದರ ಹೆಸರು ಉಮೋಜಾ. ಈ ಗ್ರಾಮದಲ್ಲಿ ಒಬ್ಬನೇ ಒಬ್ಬ ಪುರುಷ ಕೂಡ ಇಲ್ಲ. ಹೌದು, ಇದು ಮಹಿಳೆಯರಿಂದ ಮಾತ್ರ ನಡೆಯುವಂಥ ಒಂದು ಸುರಕ್ಷಿತ ತಾಣ. 1990ರಲ್ಲಿ ಸ್ಥಾಪಿತವಾದ ಈ ಗ್ರಾಮ ಹಿಂಸೆಯಿಂದ ಬದುಕುಳಿದ ಮಹಿಳೆಯರಿಗೆ ಆಶ್ರಯ ನೀಡುತ್ತದೆ. ಇಲ್ಲಿ ಮಹಿಳೆಯರೇ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡಿ ಸ್ವಾವಲಂಬಿಯಾಗಿದ್ದಾರೆ. ಇದು ನಿಜಕ್ಕೂ ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ. ಫ್ಯಾಕ್ಟ್ ನಂಬರ್ 4, ಮರ ಹತ್ತುವ ಸಿಂಹಗಳು. ಸಾಮಾನ್ಯವಾಗಿ ಸಿಂಹಗಳು ನೆಲದ ಮೇಲೆಯೇ ಇರುತ್ತವೆ. ಆದರೆ ಕೀನ್ಯಾದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಲೇಕ್ ನಕುರ್ ಮತ್ತು ಮಸಾಯಿ ಮಾರ್, ಈ ಎರಡೂ ಪ್ರದೇಶಗಳಲ್ಲಿ ಸಿಂಹಗಳು ಮರ ಹತ್ತುವುದನ್ನು ನಾವು ನೋಡಬಹುದು. ಅವು ಮರದ ಮೇಲೆ ಹತ್ತಿ ವಿಶ್ರಾಂತಿ ಪಡೆಯುತ್ತವೆ. ನೆಲದ ಮೇಲಿನ ಶಾಖ ಮತ್ತು ಕೀಟಗಳಿಂದ ಪಾರಾಗಲು ಹೀಗೆ ಮಾಡುತ್ತವೆ ಅಂತ ತಜ್ಞರು ಹೇಳುತ್ತಾರೆ. ಇದೊಂದು ನೋಡಲು ಮತ್ತು ಬಹಳ ವಿರಳವಾದ ರೋಮಾಂಚನಕಾರಿ ದೃಶ್ಯವಾಗಿದೆ. ಫ್ಯಾಕ್ಟ್ ನಂಬರ್ 5, ಐರನ್ ಏಜ್ನ ನಿಗೂಢ ಗುಂಡಿಗಳು. ಕೀನ್ಯಾದ ರಿಫ್ಟಿ ವ್ಯಾಲಿಯಲ್ಲಿ ಸಾವಿರಾರು ನಿಗೂಢ ಗುಂಡಿಗಳಿವೆ. ಇವು ಸುಮಾರು 1700ರಿಂದ 1800 AD ಅವಧಿಯಲ್ಲಿ ನಿರ್ಮಿತವಾದ ಕಬ್ಬಿಣ ಯುಗದ ಕೋಟೆಗಳ ಅವಶೇಷಗಳು. ಹಿಂದಿನ ಕಾಲದಲ್ಲಿ ಜನರು ತಮ್ಮ ಜಾನುವಾರುಗಳನ್ನು ರಕ್ಷಿಸಿಕೊಳ್ಳಲು ಈ ರೀತಿ ನೆಲದಲ್ಲಿ ಗುಂಡಿ ತೋಡಿ ಸುತ್ತಲೂ ಬೇಲಿ ಹಾಕಿ ವಾಸಿಸುತ್ತಿದ್ದರಂತೆ. ಇವು ಕೀನ್ಯಾದ ಪ್ರಾಚೀನ ಸಮಾಜದ ವಾಸ್ತುಶಿಲ್ಪ ಮತ್ತು ಜಾನುವಾರು ಸಾಕಾಣಿಕೆಯ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 6, 90% ಗ್ರೀನ್ ಎನರ್ಜಿ. ಪರಿಸರ ಸ್ನೇಹಿ ಇಂಧನ ವಿಚಾರದಲ್ಲಿ ಕೀನ್ಯಾ ದಿಗ್ಗಜ ಸ್ಥಾನವನ್ನು ಪಡೆದಿದೆ. ಇಲ್ಲಿನ ಸುಮಾರು 90%ಕ್ಕೂ ಹೆಚ್ಚು ವಿದ್ಯುತ್ತು ನವೀಕರಿಸಬಲ್ಲ ಇಂಧನ ಮೂಲಗಳಿಂದ ಬರುತ್ತದೆ. ಭೂಶಾಖ, ಗಾಳಿ ಮತ್ತು ಜಲವಿದ್ಯುತ್ ಇಲ್ಲಿನ ಮುಖ್ಯ ಮೂಲಗಳಾಗಿವೆ. ಆಫ್ರಿಕಾದಲ್ಲಿ ಅತಿ ದೊಡ್ಡ ವಿಂಡ್ ಫಾರ್ಮ್ಗಳಲ್ಲಿ ಒಂದಾದ ಲೇಕ್ ಟುಕಾರ್ನಾ ವಿಂಡ್ ಪವರ್ ಇಲ್ಲಿಯೇ ಇದೆ. ಪ್ಲಾಸ್ಟಿಕ್ ಬ್ಯಾನ್ನಂತಹ ಕಠಿಣ ನಿಯಮಗಳು ಕೂಡ ಇಲ್ಲಿವೆ. ಫ್ಯಾಕ್ಟ್ ನಂಬರ್ 7, ವಿಶ್ವದ ಅತಿದೊಡ್ಡ ಮರುಭೂಮಿ ಸರೋವರ. ಕೀನ್ಯಾದ ಉತ್ತರ ಭಾಗದಲ್ಲಿರುವ ಬರಡು ಪ್ರದೇಶದಲ್ಲಿರುವ ಲೇಕ್ ಟುಕಾರ್ನಾ ವಿಶ್ವದ ಅತಿದೊಡ್ಡ ಶಾಶ್ವತ ಮರುಭೂಮಿ ಸರೋವರ. ಇದರ ನೀರಿನ ಬಣ್ಣ ಅದ್ಭುತವಾದ ಹಸಿರು ಮತ್ತು ನೀಲಿ ಬಣ್ಣದಲ್ಲಿರುತ್ತದೆ. ಇದು
ಸುತ್ತಮುತ್ತಲಿನ ಭೀಕರ ಪರಿಸರದಲ್ಲಿಯೂ ಜೀವ ವೈವಿಧ್ಯಕ್ಕೆ ಆಶ್ರಯ ತಾಣವಾಗಿದೆ. ಇಲ್ಲಿ ಲಕ್ಷಾಂತರ ಫ್ಲೆಮಿಂಗೋ ಪಕ್ಷಿಗಳು ವಲಸೆ ಬರುತ್ತವೆ. ಫ್ಯಾಕ್ಟ್ ನಂಬರ್ 8. ಸಫಾರಿ ಅನ್ನೋ ಪದದ ಹುಟ್ಟೂರು. ಸಫಾರಿ ಅನ್ನೋ ಪದ ನೀವು ಸಹಜವಾಗಿ ಕೇಳಿರ್ತೀರಿ. ಪ್ರಾಣಿಗಳನ್ನು ನೋಡಲು ಕಾಡಿಗೆ ಹೋಗುವುದು ಎಂಬ ಇದರ ಅರ್ಥ. ಆದರೆ ಗೊತ್ತಾ ಸ್ನೇಹಿತರೆ, ಈ ಪದದ ಹುಟ್ಟೂರು ಕೆನ್ಯಾನೇ. ಸ್ವಾಹಿಲಿ ಭಾಷೆಯಲ್ಲಿ ಸಫಾರಿ ಅಂದರೆ ಪ್ರಯಾಣ ಅಂತ ಅರ್ಥ. ಅರಬಿಕ್ ಭಾಷೆಯ ಸಫರ್ನಿಂದ ಬಂದ ಈ ಪದ ಬ್ರಿಟಿಷ್ ವಸಾಹತುಶಾಹಿಗಳ ತಮ್ಮ ಕಾಡಿನ ಪ್ರವಾಸಗಳಿಗೆ ಬಳಸಲು ಶುರು ಮಾಡಿದರು. ಹೀಗೆ ಈ ಪದ ಪ್ರಪಂಚಾದ್ಯಂತ ಪ್ರಸಿದ್ಧವಾಯಿತು. ಫ್ಯಾಕ್ಟ್ ನಂಬರ್ 9. ಮೊಬೈಲ್ ಹಣದ ಕ್ರಾಂತಿ. ಕೀನ್ಯಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಿಂದೆ ಉಳಿದಿಲ್ಲ ಸಹ. ಇದನ್ನು ಸಿಲಿಕಾನ್ ಸವನ್ನಾ ಅಂತಲೂ ಸಹ ಕರೆಯುತ್ತಾರೆ. ಇಲ್ಲಿ ಜನಿಸಿದ ಎಂ-ಪೆಸಾ ಅನ್ನೋ ಮೊಬೈಲ್ ಹಣ ವರ್ಗಾವಣೆ ಸೇವೆ ಇಡೀ ಆಫ್ರಿಕಾ ಖಂಡದಲ್ಲೇ ಒಂದು ಕ್ರಾಂತಿಯನ್ನು ಮಾಡಿದೆ. ಬ್ಯಾಂಕ್ ಖಾತೆ ಇಲ್ಲದವರು ತಮ್ಮ ಮೊಬೈಲ್ ಫೋನ್ ಮೂಲಕ ಸುಲಭವಾಗಿ ಹಣ ಕಳಿಸಬಹುದಾದ ಸೇವೆ ಇದಾಗಿದೆ. ಇದು ಅನೇಕ ದೇಶಗಳಲ್ಲಿ ಮಾದರಿಯಾಗಿದೆ. ಫ್ಯಾಕ್ಟ್ ನಂಬರ್ 10. ಕಾರ್ ಇಲ್ಲದ ಐತಿಹಾಸಿಕ ನಗರ. ಕೀನ್ಯಾದ ಕರಾವಳಿಯಲ್ಲಿರುವ ಲಾಮು ದ್ವೀಪ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಸಾಕು, ನೀವು 12ನೇ ಶತಮಾನಕ್ಕೆ ಹೋದಂತೆ ಭಾಸವಾಗುತ್ತದೆ. ಮತ್ತೊಂದು ವಿಶೇಷತೆ ಏನೆಂದರೆ, ಇಡೀ ನಗರದಲ್ಲಿ ಒಂದೇ ಒಂದು ಕಾರು ಕೂಡ ಇಲ್ಲ. ಸಂಚಾರಕ್ಕೆ ಕಾಲು ನಡಿಗೆ ಅಥವಾ ಕತ್ತೆ ಅಥವಾ ಸಾಂಪ್ರದಾಯಿಕ ದೋಣಿಗಳನ್ನೇ ಬಳಸಬೇಕು. ಇದೆಷ್ಟು ಸುಂದರ ಮತ್ತು ಹಳೆಯ ಪ್ರಾಚೀನತೆ ಅಲ್ಲವ ಸ್ನೇಹಿತರೆ? ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಕೀನ್ಯಾ ದೇಶದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.